ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಇವತ್ತು ಬೆಳ್ಳಂಬೆಳಗ್ಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಖಾತೆಗೆ ಇವತ್ತು 6ನೇ ಕಂತಿನ ಹಣವನ್ನು ಜಮಾ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಬನ್ನಿ ಫ್ರೆಂಡ್ಸ್, ಈ ಒಂದು ಹೊಸ ಅಪ್ಡೇಟನ್ನು ನಿಮಗೋಸ್ಕರ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬಹಳಷ್ಟು ಮಂದಿಗೆ ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣ ಬಂದಿರಲಿಲ್ಲ. ಸೊ ಹಾಗಾಗಿ 6ನೇ ಕಂತಿನ ಹಣಕ್ಕೆ ಕಾಯ್ತಾ ಇದ್ರು ಅಂತಲೇ ಹೇಳ್ಬೋದು. ಸೊ ಅವರೆಲ್ರಿಗೂ ಕೂಡ ಇವತ್ತು ಸೂಪರ್ ಸಂಡೇ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇನ್ನು ಕೆಲವ್ರಿಗಂತೂ ಡಬಲ್ ಧಮಾಕ ಅಂತಲೇ ಹೇಳ್ಬೋದು. ಯಾಕೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಡಬಲ್ ಧಮಾಕ ಆಗಿ ಏನೊಂದು ಹೊಸ ಮಾಹಿತಿಯನ್ನು ನೀಡಿದ್ದಾರೆ ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ಯಾಕಂತ ಅಂದರೆ ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆಯ ಕೆಲವು ಕಂತುಗಳು ಪೆಂಡಿಂಗ್ ಇತ್ತು ಅಂತಲೇ ಹೇಳ್ಬೋದು. ಸೊ ಅಂಥವ್ರಿಗೆ ಒಂದು ಗುಡ್ ನ್ಯೂಸನ್ನು ನೀಡಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದ ಕಡೆಯಿಂದ ಅಂತ ಹೇಳ್ಬೋದು. ಸೊ ಇದೀಗ ತಾನೇ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ನೀಡಿರುವಂತಹ ಒಂದು ಹೊಸ ಮಾಹಿತಿ ಇದು. ಒಂದು ಹೊಸ ಅಪ್ಡೇಟ್ ಇದು. ಡಬಲ್ ಧಮಾಕ ಆಗಿ ಒಂದು ಗುಡ್ ನ್ಯೂಸನ್ನು ನೀಡಿದ್ದಾರೆ. ಸೊ 6ನೇ ಕಂತಿನ ಹಣದ ಬಗ್ಗೆ ಕೂಡ ಒಂದು ಗುಡ್ ನ್ಯೂಸನ್ನು ನೀಡಿದ್ದಾರೆ. ಸೊ ಪ್ರತಿಯೊಬ್ಬರು ಕೂಡ ಕೇಳ್ತಾ ಇದ್ರು. ಇವಾಗ ಕೆಲವೊಬ್ಬರಿಗೆ ಏನಾಗಿದೆ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಅತಿ ಹೆಚ್ಚು ಪೆಂಡಿಂಗ್ ಉಳ್ಕೊಂಡಿದೆ. ಕೆಲವೊಬ್ಬರಿಗೆ ಖಾತೆಗಳಿಗೆ ಹಣನೇ ಬಂದಿಲ್ಲ ಅಂತ ಹೇಳ್ಬೋದು. ಸೊ ಅಂಥವ್ರಿಗೆ ಏನು ಮಾಡಬೇಕು, ಸೊ ಏನೊಂದು ಸುವರ್ಣ ಅವಕಾಶವನ್ನು ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ. ಸೊ ಯಾರಿಗೆಲ್ಲ ಇನ್ನೂ ಕೂಡ ಒಂದು ಕಂತಿನ ಅಮೌಂಟ್ ಕೂಡ ಬಂದಿಲ್ಲ, ಸೊ ಅಂಥವ್ರು ಏನು ಮಾಡಬೇಕು ಅಂತ ತಲೆ ಕೆಡಿಸ್ಕೊಂಡಿದ್ರಿ ಅಲ್ವಾ. ಸೊ ಅಂಥವ್ರಿಗೆ ನಿನ್ನೆ ವಿಡಿಯೋನ ನೀವು ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ಸೊ ನಿಮಗೆ ಈ ಪ್ರತಿಯೊಂದು ಕಂತಿನ ಹಣ ಕೂಡ ನೀವು ಪಡ್ಕೋಬೋದು. ಸೊ ಆ ವಿಡಿಯೋವನ್ನು ನೀವು ನೋಡಿ. ಸಿಂಪಲ್ಲಾಗಿ ಹೇಳಬೇಕು ಅಂತ ಅಂದರೆ ಈ ಒಂದು ವಿಡಿಯೋದಲ್ಲಿ ಲಾಸ್ಟಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಈ ಒಂದು ವಿಡಿಯೋನು ಕೂಡ ಕಂಪ್ಲೀಟಾಗಿ ನೋಡಿ. ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆಯ 4ನೇ ಕಂತಾಗಿರ್ಬೋದು, 5ನೇ ಕಂತಾಗಿರ್ಬೋದು, 6ನೇ ಕಂತಿನ ಹಣ ಆಗಿರ್ಬೋದು, ಸೊ ಬಂದಿಲ್ಲ ಅಂತ ಹೇಳ್ತಿದ್ರು. ಇವಾಗ ಏನಾಗುತ್ತೆ ಅಂತ ಅಂದರೆ ಅಕ್ಕಪಕ್ಕ ಮನೆಗಳಿಗೆ ಹಣ ಬಂದಿದೆ, ಸೊ ನಮಗೆ ಬಂದಿಲ್ಲ, ಸೊ ಏನು ಮಾಡಬೇಕು ಅಂತ ತುಂಬಾ ತಲೆಯನ್ನು ಕೆಡಿಸ್ಕೊಳ್ತಿದ್ರು. ಇನ್ನು ಕೆಲವರಿಗೆ ಇವಾಗ ಹೊಸ ಪ್ರಾಬ್ಲಮ್ ಬಂದಿರುವಂಥದ್ದು. ಸೊ ಏನಂತ ಅಂದರೆ ಅವರ ಸ್ಟೇಟಸ್ಗಳನ್ನು ಚೆಕ್ ಮಾಡಿದ್ರೆ ಏನಾಗ್ತಿದೆ ಅಂತ ಅಂದರೆ ನೀವು GST ಪೇಯರ್ಸ್ ಅಂತ ತೋರಿಸ್ತಾ ಇದೆ. ಸೊ ಇನ್ನು ಕೆಲವರಿಗೆ ಏನಂತ ತೋರಿಸ್ತಿದೆ, ಟ್ಯಾಕ್ಸ್ ಪೇಯರ್ಸ್ ನೀವು ಅಂತ ತೋರಿಸ್ತಿದೆ. ಸೊ ಅವರು ಟ್ಯಾಕ್ಸ್ ಪೇ ಮಾಡ್ತಿಲ್ಲ ಅಂತ ಅಂದರೂ ಕೂಡ ಸೊ ಇವಾಗ ಹೇಳ್ತಾರೆ, ಮೇಡಮ್ ನಾವು ಟ್ಯಾಕ್ಸ್ ಪೇ ಮಾಡೋರಲ್ಲ, ಸೊ ನಾವು GST ರಿಟರ್ನ್ಸ್ ಅಲ್ಲ. ಸೊ ಈ ರೀತಿ ಇದ್ದರೂ ಕೂಡ ನಮಗೆ ಟ್ಯಾಕ್ಸ್ ಪೇಯರ್ಸು, ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿರೋರು ಮತ್ತು GST ಪೇ ಮಾಡ್ತಿರೋರು ಅಂತ ಸ್ಟೇಟಸಲ್ಲಿ ತೋರಿಸ್ತಾ ಇದೆ. ಸೊ ಇದು ನಾನು ಹೇಳ್ದಾಗೆ 26,000 ಜನರ ಫಲಾನುಭವಿಗಳು ಏನಿದ್ದಾರೆ ಸೊ ಅವರ ಸ್ಟೇಟಸಲ್ಲಿ ಈ ರೀತಿ ಬರ್ತಿದೆ. ಸೊ ಇದನ್ನು ಆದಷ್ಟು ಬೇಗ ನಾವು ಸಾಲ್ವ್ ಮಾಡ್ತೀವಿ ಅಂತ ಹೇಳಿದರು. ಇದ್ರ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನು ಲಾಸ್ಟ್ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ರೀತಿ GST ಪೇಯರ್ಸ್ ಅಂತ ತೋರಿಸ್ತಾ ಇದೆ, ಹಣ ಬರ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಕೆಲವೊಬ್ಬರಿಗೆ ಈ ರೀತಿ ಅಂತೂ ಇವಾಗ ಹೊಸದಾಗಿ ಪ್ರಾಬ್ಲಮ್ ಕಾಣಿಸ್ಕೊಳ್ತಿದೆ. ಸೊ ಇಷ್ಟು ದಿನ ಈ ಪ್ರಾಬ್ಲಮ್ ಇರಲಿಲ್ಲ, ಬಟ್ ಇವಾಗ ಕಾಣಿಸ್ಕೊಳ್ತಿದೆ. ಅದು ಏನಂತ ಗೊತ್ತಾಗ್ತಿಲ್ಲ. ಈ ರಾಜ್ಯ ಸರ್ಕಾರದ್ದು ದಿನೇ ದಿನೇ ಒಂದೊಂದು ಹೊಸ ರೂಲ್ಸ್ ಆಗ್ತಿದೆ. ಬಟ್ ಎಲ್ಲ ಜನರಿಗೆ ಏನಾಗ್ತಿದೆ ಅಂದರೆ ತುಂಬಾ ತೊಂದರೆ ಆಗ್ತಿದೆ ಅಂತಲೇ ಹೇಳ್ಬೋದು. ಒಂದು ಪ್ರಾಬ್ಲಮ್ ಆದರೆ ಹೋಗಲಿ ಬಿಡು, ಕಾಮನ್ ಅಂತ ಅನ್ಬೋದು. ದಿನೇ ದಿನೇ ಒಂದೊಂದು ಪ್ರಾಬ್ಲಮ್ಮು ಹೊಸದಾಗಿ ಹುಟ್ಕೊಳ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ನೋಡೋಣ ಏನು ಮಾಡ್ತಾರೆ ಅಂತ ಮುಂದೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಏನಾಗ್ತಿದೆ ಅಂತ ಅಂದರೆ ಇವತ್ತು ಹೊಸ ಅಪ್ಡೇಟನ್ನು ನೀಡಿದ್ದಾರೆ. ಸೊ ಸೂಪರ್ ಸಂಡೇ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಕೂಡ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ತಿಳಿಸಿರೋ ಹಾಗೆ ಹಣ ಜಮಾ ಆಗಿದೆ ಅಂತ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಸೊ ಬನ್ನಿ ನೋಡೋಣ ಯಾರೆಲ್ಲ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ, ಸೊ ಯಾರಿಗೆ ಹಣ ಬಂದಿದೆ, ಹಾಗೆಯೇ ಅದ್ರ ಜೊತೆಗೆ ಯಾವ ಜಿಲ್ಲೆಗಳಿಗೆ ಇವತ್ತು ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ನಾನು ಇವಾಗ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಸೊ ಲಾಸ್ಟ್ ವಿಡಿಯೋ ಯಾರು ನೋಡಿಲ್ಲ ಅವ್ರಿಗೆ ಏನು ಸುವರ್ಣ ಅವಕಾಶವನ್ನು ನೀಡಿದ್ದಾರೆ ರಾಜ್ಯ ಸರ್ಕಾರದ ಕಡೆಯಿಂದ ಅಂತ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಕೊನೆಯವರೆಗೂ ವಿಡಿಯೋನ ನೋಡಿ ಪೂರ್ತಿ ಇನ್ಫಾರ್ಮೇಷನ್ನ ತಿಳಿದುಕೊಳ್ಳಿ. ಸೊ ಹಾಗೆಯೇ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಕೂಡ ಮಾಡಿ, ಇನ್ನೊಬ್ಬ ಫಲಾನುಭವಿಗಳಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಅಷ್ಟೇ.
ನೆಕ್ಸ್ಟು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ ಐಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು. ಇದ್ರ ಜೊತೆಗೆ ನೀವೇನಾದರೂ ನನ್ನ ಒಂದು ವಿಡಿಯೋನ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ದರೆ ಸೊ ಹೊಸ ಹೊಸ ಅಪ್ಡೇಟ್ಗಳು ಅಲ್ಲೂ ಕೂಡ ಬೇಕು ಅಂತ ಅಂದರೆ ನೀವು ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಅಲ್ಲೂ ಕೂಡ ಸಪೋರ್ಟ್ ಮಾಡಿ. ಸೊ ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಇರಬೇಕು ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು. ಸೊ ಬನ್ನಿ ಏನು ಒಂದು ಹೊಸ ಅಪ್ಡೇಟನ್ನು ನೀಡಿದ್ದಾರೆ ಅಂತ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇವಾಗ ಸೂಪರ್ ಸಂಡೆಗೆ ಒಂದು ಡಬಲ್ ಧಮಾಕ ಅಂತಲೇ ಹೇಳ್ಬೋದು. ಸೊ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ತಿಳಿಸಿರೋ ಹಾಗೆ ಒಂದು ಹೊಸ ಮಾಹಿತಿ ಬಂದಿದೆ. ಸೊ ಏನಂತ ಅಂದರೆ ನಿಮಗೆ ತಿಳಿದಿರೋ ಹಾಗೆ ಸ್ವಲ್ಪ ದಿನಗಳ ಹಿಂದೆ ಏನು ಮಾಡಿದರು ಅಂತ ಅಂದರೆ ಜನ ಆಂದೋಲನ ಅಂತ ಒಂದು ಫಂಕ್ಷನನ್ನು ಮಾಡಿದರು. ಸೊ ಇದ್ರ ಬಗ್ಗೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ, ಆಲ್ರೆಡಿ ಸ್ವಲ್ಪ ದಿನಗಳು ಕಳೆದಿದೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಜನ ಆಂದೋಲನ ಅಂತ ಏನು ಮಾಡಿದರು, ಸೊ ತುಂಬ ಕಂಪ್ಲೇಂಟ್ಗಳನ್ನು ಮಾಡಿದ್ರಂತೆ ಫಲಾನುಭವಿಗಳು ಏನಿದ್ದಾರೆ. ಸೊ ಎಲ್ಲ ಫಲಾನುಭವಿಗಳು ಯಾರಿಗೆ ಅಮೌಂಟು ರಿಸೀವ್ ಆಗಿರಲಿಲ್ಲ, ತುಂಬ ಕಂಪ್ಲೇಂಟ್ಗಳನ್ನು ಆ ಒಂದು ಜನ ಆಂದೋಲನದಲ್ಲಿ ಮಾಡಿದ್ರಂತೆ. ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಿಲ್ಲ, ಸೊ ಯಾಕೆ ಬಂದಿಲ್ಲ ನಮಗೆ ಹಣ, ಏನು ಪ್ರಾಬ್ಲಮ್ ಆಗಿದೆ, ಅದ್ರ ಜೊತೆಗೆ ಪೆಂಡಿಂಗ್ ಅಂತ ತುಂಬ ಹಣ ಉಳ್ಕೊಂಡಿದೆ. ಸೊ ಪೆಂಡಿಂಗ್ ಉಳ್ಕೊಂಡಿರೋ ಹಣ ಲೆಕ್ಕಕ್ಕೆ ಇಲ್ಲ. ಸೊ ಈ ರೀತಿ ರೀಸನ್ಗಳನ್ನು ಹೇಳಿ ಅಂತ ಅಲ್ಲಿ ಒಂದು ಜನ ಆಂದೋಲನದಲ್ಲಿ ಏನು ಪ್ರಾಬ್ಲಮ್ ಇದ್ದರೂ ಕೂಡ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅಂತಲೇ ಈ ಒಂದು ಆಂದೋಲನವನ್ನು ಆಯೋಜಿಸಿದರು. ಸೊ ಎಲ್ರಿಗೂ ಕೂಡ ಗೊತ್ತಿರೋ ಅಂಥದ್ದು. ಸೊ ಯಾಕೆ ಬಂದಿಲ್ಲ, ಏನು ಪ್ರಾಬ್ಲಮ್ಮು, ಸ್ವಲ್ಪ ಹಣ ತುಂಬಾ ಪೆಂಡಿಂಗ್ ಇದೆ. ಸೊ ಈ ರೀತಿ ರೀಸನ್ಗಳನ್ನು ಕೇಳಿದ್ರಂತೆ ಜನ ಆಂದೋಲನ ಫಂಕ್ಷನಲ್ಲಿ. ಸೊ ಇದಕ್ಕೆ ಅಂತಲೇ ಏನು ಮಾಡಿದೆ ರಾಜ್ಯ ಸರ್ಕಾರ ಇವಾಗ ಆವಾಗ ಏನು ಜನ ಆಂದೋಲನ ಫಂಕ್ಷನ್ ಮಾಡಿದ್ರು, ಸೊ ಅದ್ರ ನಿಲುವಲ್ಲಿ ರಾಜ್ಯ ಸರ್ಕಾರ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳನ್ನು ಕಂಡು ಸೊ ಅವ್ರನ್ನೆಲ್ಲ ಕರೆದುಬಿಟ್ಟು ಒಂದು ಸಭೆಯನ್ನು ಮಾಡಿತ್ತು. ಸೊ ಪೆಂಡಿಂಗ್ ಹಣ ಏನು ಉಳ್ಕೊಂಡಿದೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಏನು ಪೆಂಡಿಂಗ್ ಉಳ್ಕೊಂಡಿದೆ, ಆ ಒಂದು ಹಣ ಜನರ ಖಾತೆಗೆ ಸರಿಯಾಗಿ ಸೇರಬೇಕು ಅಂತ ಅಂದರೆ ಯಾವುದೇ ರೀತಿ ಒಂದು ಪ್ರಾಬ್ಲಮ್ ಆಗಬಾರ್ದು. ಇವಾಗ ಪೆಂಡಿಂಗ್ ಉಳ್ಕೊಂಡಿದೆ ಅನ್ನೋ ಒಂದು ರೀಸನನ್ನು ಕೊಡ್ತಿದ್ದಾರೆ. ಹಾಗಾಗಿ ಯಾರ ಖಾತೆಗೂ ಕೂಡ ಹಣ ಹೋಗಿಲ್ಲ ಅಂತ ಅನ್ನಬಾರ್ದು. 100% ಎಲ್ಲರೂ ಖಾತೆಗೂ ಕೂಡ ಹಣ ತಲುಪಬೇಕು ಅಂತ ರಾಜ್ಯ ಸರ್ಕಾರ ಈ ಒಂದು ಅಧಿಕಾರಿಗಳನ್ನು ಕರೆದುಬಿಟ್ಟು ಸಭೆಯನ್ನು ಮಾಡಿತ್ತು. ಸೊ ಯಾವುದೇ ಒಂದು ಪ್ರಾಬ್ಲಮ್ ಕೂಡ ಆಗಬಾರ್ದು ಅಂತ ಆ ಒಂದು ಸಭೆಯನ್ನು ಮಾಡಿ ಹೇಳಿದರು ಅಂತಲೇ ಹೇಳ್ಬೋದು. ನೆಕ್ಸ್ಟು ಇದ್ರ ಪ್ರಭಾವವಾಗಿ ಇವಾಗ ಏನು ಮಾಡ್ತಿದ್ದಾರೆ ಅಂತ ಅಂದರೆ ಬೇಗ ಬೇಗ ಹಣವನ್ನು ರಿಲೀಸ್ ಮಾಡ್ತಿದ್ದಾರೆ. ಸೊ ಬೇಗ ಬೇಗ ಹಣವನ್ನು ಜಮಾ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ತಿಳಿದಿರೋ ಹಾಗೆ ಇವಾಗ 6ನೇ ಕಂತಿನ ಹಣ ಅತಿ ವೇಗವಾಗಿ ರಿಲೀಸ್ ಮಾಡಿದ್ರು. ಸೊ ನಮಗೆ ಮೊದಲೆಲ್ಲ ಬಂದಿರೋ ಅಪ್ಡೇಟ್ ಪ್ರಕಾರ ಫೆಬ್ರವರಿ 1ನೇ ತಾರೀಕಿನಿಂದ ಹಣ ಬಿಡುಗಡೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದರು. ಬಟ್ ಆ ಒಂದು 1ನೇ ತಾರೀಕು ಬರೋದಕ್ಕೂ ಮುಂಚೆನೇ ಇವಾಗ ಆಲ್ರೆಡಿ ಅಲ್ಲೇ 6ನೇ ಕಂತಿನ ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿ 3 to 4 ಡೇಸ್ ಮೇಲೆ ಆಗೋದಕ್ಕೆ ಬಂತು ಅಂತಲೇ ಹೇಳ್ಬೋದು. ಸೊ ಇವಾಗ ಈ ಮಂತಿನ ಹಣ ನೆಕ್ಸ್ಟ್ ಮಂತ್ಗೆ ರಿಲೀಸ್ ಆಗ್ತಿತ್ತು, ಸೊ ಜಮಾ ಆಗ್ತಿತ್ತು. ಸೊ ಇವಾಗ ಒಂದು ತಿಂಗಳ ವೇರಿಯೇಷನಲ್ಲಿ ಬಿಡುಗಡೆ ಆಗ್ತಿತ್ತು ಅನ್ನೋದು ಎಲ್ರಿಗೂ ಕೂಡ ಗೊತ್ತೇ ಇರುವಂಥ ಮಾಹಿತಿ. ಸೊ ಇವಾಗ ಏನಂತ ಅಂದರೆ 6ನೇ ಕಂತಿನ ಹಣ ಆಲ್ರೆಡಿ ಬಿಡುಗಡೆ ಆಗಿದೆ. ಸೊ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಇವಾಗ ಅತಿ ವೇಗವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಇವತ್ತು ಬಂದಿರುವಂತಹ ಮಾಹಿತಿ ಏನಂತ ಅಂದರೆ 6ನೇ ಕಂತಿನ ಹಣಕ್ಕೆ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ರು, ಸೊ ಹಾಗಾಗಿ ಈ ಒಂದು ಜಿಲ್ಲೆಗಳಿಗೆ ಬಿಡುಗಡೆಯನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಜನ 6ನೇ ಕಂತಿನ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಸೊ ನಮಗೂ ಕೂಡ ಮೆಸೇಜಸ್ನ ಹಾಕಿದ್ದೀರಾ. 6ನೇ ಕಂತಿನ ಹಣ ಬಿಡುಗಡೆ ಆಗಿದೆ, ಬಟ್ ನಮ್ಮ ಖಾತೆಗಳಿಗೆ ಇನ್ನೂ ಕೂಡ ಜಮಾ ಆಗಿಲ್ಲ, ಯಾವಾಗ ಬರುತ್ತೆ ಅಂತ ಕೂಡ ಕೇಳ್ತಿದ್ರಿ. ಇವಾಗ ಯಾರೆಲ್ಲ ವೆಯ್ಟ್ ಮಾಡ್ತಾಯಿದ್ರಿ 6ನೇ ಕಂತಿನ ಹಣಕ್ಕೋಸ್ಕರ ಅವ್ರಿಗೆ ಕೆಲವೊಂದು ಜಿಲ್ಲೆಗಳಿಗೆ ಇವತ್ತು ಬಿಡುಗಡೆ ಮಾಡಿದ್ದಾರೆ. ಸೊ ಲಾಸ್ಟ್ 2 ಡೇಸಿಂದ ಏನು ಹಾಲಿಡೇ ಇತ್ತು ಆವಾಗ ಮಾಹಿತಿಯನ್ನು ಕೊಟ್ಟಿದ್ದರು. 3 ಡೇಸ್ ಹಾಲಿಡೇ ಇರೋ ಕಾರಣಕ್ಕೆ ಯಾವುದೇ ಒಂದು ಹಣವನ್ನು ಬಿಡುಗಡೆ ಮಾಡ್ತಿಲ್ಲ. ಸೊ ಸೋಮವಾರ ಏನಿದೆ ಸೊ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು
ಕೊಟ್ಟಿದ್ರು. ಬಟ್ ನಿನ್ನೆನೂ ಕೂಡ ಅದೇ ರೀತಿ ಹೇಳಿದರು. ಬಟ್ ನಿನ್ನೆ ಆಫ್ಟರ್‌ನೂನಿಂದ ಹಣ ಬಿಡುಗಡೆಯನ್ನು ಕೆಲವು ಜಿಲ್ಲೆಗಳಿಗೆ ಮಾಡಿದ್ದೀವಿ ಅಂತ ಮಾಹಿತಿಯನ್ನು ಇವತ್ತು ಬೆಳಗ್ಗೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗಿದೆ ಅಂತಲೇ ಹೇಳ್ಬೋದು. ಆ ಒಂದು ಜಿಲ್ಲೆಗಳ ಹೆಸರುಗಳು ಯಾವ್ಯಾವು ಅಂತ ಹೇಳ್ತೀನಿ ಇವಾಗ. ಮೊದಲನೇದಾಗಿ ಚಿಕ್ಕಮಗಳೂರು ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ಹಾವೇರಿ ಜಿಲ್ಲೆ, ಕೊಡಗು ಜಿಲ್ಲೆ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಬೆಳಗಾವಿ, ಕೊಪ್ಪಳ, ಬೀದರ್ ಜಿಲ್ಲೆ, ಮಂಡ್ಯ ಜಿಲ್ಲೆ, ವಿಜಯಪುರ ಜಿಲ್ಲೆ, ಮೈಸೂರು ಜಿಲ್ಲೆ, ಚಾಮರಾಜನಗರ ಜಿಲ್ಲೆ, ರಾಯಚೂರು ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ರಾಮನಗರ ಜಿಲ್ಲೆ. ಸೊ ಇಷ್ಟು ಜಿಲ್ಲೆಗಳಿಗೆ ಇವತ್ತು 6ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಈ ಜಿಲ್ಲೆಯವರು ನೀವೇನಾದರೂ ಆಗಿದ್ದರೆ ನೀವು ಅಕೌಂಟ್ಗಳನ್ನು ಚೆಕ್ ಮಾಡಿಕೊಂಡು ನೋಡಿ. ಸೊ ಸಂಡೇ ಆಗಿರೋದ್ರಿಂದ ಮೆಸೇಜ್ ಬರ್ಬೋದು, ಬರ್ದೇ ಇರ್ಬೋದು ಕೂಡ. ಸೊ ಕೆಲವೊಂದು ಸಲ ಬರೋಲ್ಲ. ಹಾಗಾಗಿ ನೀವು ನಿಮ್ಮ ಖಾತೆಗಳಲ್ಲಿ ಹಣವನ್ನು ಚೆಕ್ ಮಾಡ್ಕೋಬೇಕು ಅಂತ ಅಂದರೆ ಇವತ್ತು ಬ್ಯಾಂಕ್ ಇರೋ ಕಾರಣ ಬ್ಯಾಂಕಲ್ಲಿ ಚೆಕ್ ಮಾಡೋದಕ್ಕೆ ಆಗೋದಿಲ್ಲ, ಬ್ಯಾಂಕ್ ಹಾಲಿಡೇ ಇದೆ. ಸೊ ಹಾಗಾಗಿ ನೀವು ATM ಮೂಲಕ ಚೆಕ್ ಮಾಡ್ಕೊಬೋದು. ನೆಕ್ಸ್ಟು 6ನೇ ಕಂತಿನ ಹಣದ ಜೊತೆಗೆ ಇವತ್ತು ಡಬಲ್ ಧಮಾಕ ಅಂತ ಹೇಳಿದೆ. ಸೊ ಅದೇನಂತ ಅಂದರೆ 4 ಮತ್ತು 5ನೇ ಕಂತಿನ ಹಣ ಏನು ಪೆಂಡಿಂಗ್ ಇತ್ತು, ಸೊ ಆ ಒಂದು 4 ಮತ್ತು 5ನೇ ಕಂತಿನ ಹಣ ಕೂಡ ಇವತ್ತು ಬಿಡುಗಡೆ ಆಗಿದೆ. ಹೌದು ಫ್ರೆಂಡ್ಸ್, ಯಾರಿಗೆ ಈ ಒಂದು 4, 5ನೇ ಕಂತು ಪೆಂಡಿಂಗ್ ಇತ್ತು ಅವ್ರಿಗೆ ಬಿಡುಗಡೆ ಮಾಡಿದ್ದಾರೆ. ಬಟ್ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ಪರ್ಟಿಕ್ಯುಲರ್ ಆಗಿ ತಿಳಿಸ್ಕೊಟ್ಟಿಲ್ಲ ಜಿಲ್ಲೆಗಳ ಹೆಸರನ್ನು. ಬಟ್ ಬಿಡುಗಡೆ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಸೊ ಏನಂತ ಅಂದರೆ ಆಲ್ ಓವರ್ ಕರ್ನಾಟಕ ಬಿಡುಗಡೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಬಂದಿದೆ ಅಂತ ಹೇಳ್ಬೋದು 4 ಮತ್ತು 5ನೇ ಕಂತಿನ ಹಣ. ಸೊ ಪೆಂಡಿಂಗು ಯಾವ್ಯಾವ ಜಿಲ್ಲೆಗಳಿಗೆ ಅತಿ ಹೆಚ್ಚು ಇತ್ತು, ಸೊ ಆ ಒಂದು ಜಿಲ್ಲೆಗಳಿಗೆ ಈ ಒಂದು 4 ಮತ್ತು 5ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇನ್ನೊಂದು ಲಾಸ್ಟಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ. ಏನಪ್ಪ ಅಂತಂದರೆ ಯಾರಿಗೆಲ್ಲ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಒಂದೂ ಕಂತಿನ ಹಣ ಬಂದಿಲ್ಲ, ಸೊ ಅಂಥವ್ರಿಗೆ ರಾಜ್ಯ ಸರ್ಕಾರದಿಂದ ಒಂದು ಸುವರ್ಣ ಅವಕಾಶವನ್ನು ನೀಡಿದ್ದಾರೆ ಅಂತ ಹೇಳಿದೆ. ಆ ಒಂದು ಸುವರ್ಣ ಅವಕಾಶ ಏನಂತ ಅಂದರೆ ನೀವು ಮತ್ತೆ ಮರು ಅರ್ಜಿಯನ್ನು ಹಾಕ್ಬೋದಂತೆ. ಸೊ ಅಂದರೆ ಅಪ್ಲೈಯನ್ನು ಮಾಡ್ಬೋದಂತೆ. ಸೊ ಈ ರೀತಿ ನೀವು ಮತ್ತೆ ಅರ್ಜಿಯನ್ನು ಸಲ್ಲಿಸಿದ್ರೆ ನಿಮಗೆ ಹಣ ತಲುಪುತ್ತೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಸೊ 6ನೇ ಕಂತಿನ ಹಣದ ಜೊತೆ ನೀವು ಮತ್ತೆ ಅರ್ಜಿಯನ್ನು ಸಲ್ಲಿಸಿದ್ರೆ 6ನೇ ಕಂತಿನ ಹಣದ ಜೊತೆ ಹಣ ತಲುಪುತ್ತೆ ನಿಮಗೆ ಅಂತ ಹೇಳಿದ್ದಾರೆ. ಸೊ ಯಾರಿಗೆಲ್ಲ ಹಣ ಬಂದಿಲ್ಲ, ಅತಿ ಹೆಚ್ಚು ಪೆಂಡಿಂಗ್ ಉಳ್ಕೊಂಡಿದೆ, ಸೊ ಅಂಥವರು ನೀವು ಮತ್ತೆ ಅರ್ಜಿಯನ್ನು ಸಲ್ಲಿಸ್ಬಿಟ್ಟು ನೀವು ಹಣವನ್ನು ಪಡೆದುಕೊಳ್ಳಿ. ಸೊ ಯಾವುದೇ ರೀತಿ ರಿಸ್ಕ್ ಇಲ್ದಲೇ ಹಣ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಅತಿ ಹೆಚ್ಚು ಪ್ರಾಬ್ಲಮ್ಗಳು ರೈಸ್ ಕೂಡ ಆಗ್ತಿದೆ, ಕೆಲವೊಂದು ಸಮಸ್ಯೆಗೆ ಪರಿಹಾರ ಕೂಡ ಹೇಳ್ತಿದ್ದಾರೆ. ಸೊ ಅದು ಎಷ್ಟು ಪರಿಹಾರ ಆಗ್ತಿದೆ ಅಂತ ಮಾತ್ರ ತಿಳಿದು ಬರ್ತಿಲ್ಲ. ಸೊ ನೀವು ಕೂಡ ಅರ್ಜಿಯನ್ನು ಹಣ ಬಂದಿಲ್ಲ ಅಂತ ಅಂದರೆ ಹಾಕಿ ಹಣವನ್ನು ಪಡೆದುಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.